ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ತಿಂಡಿಗೆ ನಾನು ಖಾರ ಮಸಾಲ ನೀರು ದೋಸೆಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಇಟ್ಕೊಂಡಿರೋಂಥ ಅಕ್ಕಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ, ಅರ್ಧ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ, ಅಕ್ಕಿ ಮತ್ತು ಈರುಳ್ಳಿ ಹಾಕಿದ ಮೇಲೆ ಇವಾಗ ಪುದೀನ ಸೊಪ್ಪು ಒಂದು ಸಣ್ಣ ಬೌಲು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಎರಡು ಲವಂಗ ಮತ್ತು ಒಂದು 1/4 ಇಂಚಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ. ಜಾಸ್ತಿ ಮಸಾಲೆ ಬೇಡ, ಇಷ್ಟೇ ಸಾಕು, ಇಷ್ಟೇ ಚೆನ್ನಾಗಾಗುತ್ತೆ. ಎರಡು ಸಾಕು. ಅದಾದಮೇಲೆ ನಾವು ಇದಕ್ಕೆ ಕಾಯಿ ತುರಿಯನ್ನು ಹಾಕೋಣ. ಒಂದು ಬೌಲಷ್ಟು ಸಣ್ಣ ಬೌಲಲ್ಲಿ ಅದನ್ನು ಹಾಗೆ ಸ್ವಲ್ಪ ಹಾಕೋಣ. ಕಾಯಿ ತುರಿ ಹಾಕಿ ಆದಮೇಲೆ ಬೆಳ್ಳುಳ್ಳಿನ ಒಂದು ಮೆಣಸಿನ್ಕಾಯನ್ನು ಹಾಕೋಣ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋಣ. ಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯನ್ನು ಹಾಕ್ಬೋದು. ಆಮೇಲೆ ಅರ್ಧ ಬೆಳ್ಳುಳ್ಳಿ ಗೆಡ್ಡೆ ಮತ್ತು ಒಂದು 1/4 ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 1/4 ಚಮಚ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣವನ್ನು ಕೂಡ ಒಂದು 1/4 ಚಮಚ ಹಾಕ್ತಾಯಿದ್ದೀನಿ. ಆಮೇಲೆ ಧನಿಯಾ ಪೌಡರು ಕೂಡ 1 ಚಮಚ ಧನಿಯಾ ಪೌಡರು ಹಾಕ್ತಾಯಿದ್ದೀನಿ. 1 ಚಮಚ ಹಾಕಿ ಆದಮೇಲೆ ಇವಾಗ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಮತ್ತು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಇದು ಸಣ್ಣ ದೋಸೆ ಹಿಟ್ಟು ಮಾಡ್ತೀವಲ್ವ ನೀರು ದೋಸೆಗೆ, ಹಾಗೆ ರುಬ್ಕೊಳ್ಳೋಣ. ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬಬೇಕು ದೋಸೆ ಹಿಟ್ಟಿನ. ಅದಕ್ಕೆ ನೀವು ಸಾದಾ ಪ್ಲೇನ್ ನೀರು ದೋಸೆ ಮಾಡಿರ್ತೀರಲ್ವ, ಅದೇ ಥರನೇ ಇದು ಖಾರ ಹಾಕಿ ಮಾಡಿರೋದು, ಮಸಾಲೆ ಎಲ್ಲ ಹಾಕಿ ಮಾಡಿರೋದು, ಅದೇ ಥರನೇ ರುಬ್ಕೋಬೇಕು. ಈ ಥರ ಎಷ್ಟು ತೆಳ್ಳಗೆ ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನು ಹಾಕಿ, ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ, ದೋಸೆ ತವಾ ಮೇಲೆ ಎಣ್ಣೆನ ಹಚ್ಚಿ ಅದಕ್ಕೆ ದೋಸೆಯನ್ನು ಹೊಯ್ಬೇಕು. ಕಬ್ಬಿಣದ ತವಾ ಯೂಸ್ ಮಾಡಿದ್ರೇ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಹಾಗಾಗಿ ಕಬ್ಬಿಣದ ತವಾನೇ ಜಾಸ್ತಿ ಯೂಸ್ ಮಾಡೋದು. ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ದೋಸೆಯನ್ನು ಹಾಕೋಣ. 1 ಸ್ಪೂನು ದೊಡ್ಡ ಹುಟ್ಟನ್ನು ತಗೊಂಡು ಅದರಲ್ಲಿ 1 ಸ್ಪೂನನ್ನು ಫುಲ್ ಹಾಕಿ ಎಲ್ಲ ಕಡೆ ಹರಡನ್ನ. ತೆಳ್ಳಗೆ ಹಾಕಬೇಕು, ದಪ್ಪ ಹಾಕಬಾರ್ದು. ನೋಡಿ, ದೋಸೆ ಏನಾದರೂ ದಪ್ಪ ಆಯಿತು ಅಂದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಅದಕ್ಕೆ ತೆಳ್ಳ ಮಾಡ್ಕೋಬೇಕು. ಆದಷ್ಟು ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ಅನ್ನೋದೇ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಮಾಡ್ತೀವಲ್ವ, ಹಾಗೆ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿ ಬೆಂದು ಆದಮೇಲೆ ಒಂದು 2-3 ನಿಮಿಷ ಬಿಟ್ಟು ಮುಚ್ಚಳ ತೆಗೆದು ಅದನ್ನು ಓಪನ್ ಆಗಿ ಹಾಗೆ ಒಂದು 2 ನಿಮಿಷ ಹಾಗೆ ಬಿಡಬೇಕು. ಮೇಲ್ಗಡೆ ಇರೋಂತಹ ಉಗಿ ಎಲ್ಲ ಹೊರಟೋಗಿ ಅದು ಮೇಲ್ಗಡೆಯಿಂದನೇ ಡ್ರೈ ಆಗಬೇಕು. ಯಾಕಂದರೆ 2 ಸೈಡು ಬೇಯಿಸಲ್ಲ. ಈ ದೋಸೆಯನ್ನು ಒಂದೇ ಸೈಡು ಬೇಯಿಸೋದ್ರಿಂದ ಮೇಲ್ಗಡೆ ಫುಲ್ ಅದು ಗಾಳಿಗೆ ಆರ್ಕೋಬೇಕು. ಗಾಳಿಗೆ ಆರಿದ ಮೇಲೆ ನಿಧಾನ ಎಲ್ಲ ಕಡೆಯಿಂದನೂ ಸುತ್ತ ಬಿಡಿಸ್ಕೊಂಡು ಅದನ್ನು ಮಡ್ಚಾಕಬೇಕು, ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡೋದಕ್ಕೆ ಇದಾಗುತ್ತೆ. ಇನ್ನೊಂದು ಸೈಡಲ್ಲಿ ಬೇಯಿಸುವ ಅವಶ್ಯಕತೆ ಇರಲ್ಲ. ಹಾಗಾಗಿ 2-3 ನಿಮಿಷ ನೀವು ಓಪನ್ನಾಗಿ ಮುಚ್ಚಳ ತೆಗೆದು ಓಪನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಎದ್ದು ಬಂತಲ್ವ. ಇವಾಗ ನೋಡಿ ರೆಡಿಯಾಗಿದೆ. ನೋಡಿ, ಆವಾಗಲೇ ನಾನು 4 ದೋಸೆ ಮೊದಲೇ ಮಾಡಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದನ್ನು ನಾವು ಹಾಗೆ ತಿನ್ಬೋದು. ಇದಕ್ಕೇನು ನೆನೆಸ್ಲಿಕ್ಕೆ ಹಚ್ಕೊಳ್ಳೋಕ್ಕೆ ಏನು ಬೇಡ. ಅದರಲ್ಲೇ ಎಲ್ಲ ಮಸಾಲೆ ಇರುತ್ತೆ. ಹಾಗೂ ಬೇಕು ಅಂತ ಅಂದರೆ ನೀವು ತುಪ್ಪ ಜೊತೆನೂ ತಿನ್ಬೋದು. ತುಪ್ಪ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇದು ನಾನೇ ಮನೇಲಿ ಮಾಡಿರೋವಂಥ ತುಪ್ಪ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ತುಪ್ಪನ ಅಂತ ಹೇಳಿ. ಹೊರಗಡೆ ತುಪ್ಪದಕ್ಕಿಂತ ಮನೆ ತುಪ್ಪ ಉಪಯೋಗಿಸೋದೇ ಒಳ್ಳೆಯದು. ಈ ದೋಸೆಗೆ ತುಪ್ಪ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಬಿಸಿ ಕಾಫಿ ಟೀ ಜೊತೆನೂ ತಿನ್ಬೋದು. ಇದು ಏನಂದರೆ ಟೈಮ್ ಉಳಿತಾಯ ಆಗುತ್ತೆ. ದೋಸೆ ಒಂದು ಮಾಡ್ಕೊಂಡ್ರೆ ಆಯಿತು, ಹಚ್ಕೊಳ್ಳೋಕ್ಕೆ ಏನು ಮಾಡೋದು ಬೇಡ, ಟೈಮ್ ಸೇವ್ ಮಾಡ್ಬೋದು. ವರ್ಕ್ ಮಾಡೋ ವುಮೆನ್ಸಿಗಾಗಿರ್ಬೋದು, ಮಕ್ಕಳ ಟಿಫನಿಗಾಗಿರ್ಬೋದು, ಬೆಳಗ್ಗೆಗಾಗಿರ್ಬೋದು, ಲಂಚ್ ಬಾಕ್ಸಿಗೆ ಹಾಕ್ಕೊಳ್ಳೋದಕ್ಕಾಗಿ ಎಲ್ಲದಕ್ಕೂ ತುಂಬಾ ಈಸಿಯಾಗಿದೆ ಇದು. ಮಸಾಲೆ ಐಟಮ್ಸ್ ಒಂದು ಹಾಕ್ಕೊಂಡು
ರುಬ್ಕೊಂಡು ದೋಸೆ ಮಾಡ್ಕೊಂಡ್ಬಿಟ್ರೆ ಎಕ್ಸ್ಟ್ರಾ ಚಟ್ನಿ ಮಾಡಬೇಕು, ಇನ್ನೊಂದು ಪಲ್ಯ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇದೊಂದು ದೋಸೆ ಮಾಡಿಕೊಟ್ಬಿಟ್ರೆ ಆಯಿತು. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಮಸಾಲೆ ಐಟಮ್ಸ್ ಅದರಲ್ಲೇ ಇರೋದ್ರಿಂದ ನಾಲ್ಗೆಗಂತೂ ತುಂಬಾ ರುಚಿಯಾಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇದು ಒಂಥರ ಫೇವ್ರೆಟ್ ದೋಸೆ ಇದ್ದಂಗೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ನೋಡಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ದೇಸಿ ತುಪ್ಪದ ಜೊತೆ ಈ ದೋಸೆ ಏನಾದರೂ ತಿಂತಾಯಿದ್ರಿ ಎಷ್ಟು ತಿಂದ್ರೂ ಮುಗಿಯೋದೇ, ಖಾಲಿ ಆಗಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಅಲ್ವಾ? ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡೋದಕ್ಕೂ ಕಲರ್ಫುಲ್ಲಾಗಿದೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ. ಡೈಲಿ ದೋಸೆ ಮಾಡಂದ್ರೆ ದೋಸೆ ಮಾಡಿಸ್ಕೊಂಡು ತಿಂತಾರೆ. ನಾನು ವಾರದಲ್ಲಿ 1 ದಿನ ಅಥವಾ 2 ದಿನ ಈ ದೋಸೆನ ಮಾಡ್ತೀನಿ. ನೋಡಿ, ತುಂಬ ಚೆನ್ನಾಗಿ ನೋಡೋದಕ್ಕೆ ಕಾಣಿಸುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ದೋಸೆನ ತುಂಬ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಓಕೆ, ಬಾಯ್. ನಿಮಗೂ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ನನಗೆ ಹೇಗಾಗಿದೆ ಅಂತ ತಿಳಿಸಿ. ಓಕೆ, ಬಾಯ್. ಥ್ಯಾಂಕ್ ಯು.